ಪರೀಕ್ಷೆ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಪದ್ಮಶ್ರೀ ಮ್ಯಾಮ್. ಸೊ ಮಕ್ಕಳ, ನಾನು ಸಾಕಷ್ಟು ಲೈವ್ಸ್ನ ಮಾಡುವಾಗ ನೀವೆಲ್ಲ ತುಂಬ ಒಂದು ಟಾಪಿಕ್ನ ಸಾಕಷ್ಟು ಸತಿ ಕೇಳ್ತಿದ್ದೀರಾ. ಆ್ಯಂಡ್ ಇಫ್ ಯು ರಿಮೆಂಬರ್ ವಾಟ್ ದಟ್ ಟಾಪಿಕ್ ಇಸ್ ಕೆಳಗೆ ಹಾಕಿ. ನಾನು ಹೇಳಬೇಕು ಅಂದರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ನ ಹೇಗೆ ಅವಾಯ್ಡ್ ಮಾಡಬೇಕು. ಸೊ ಮಕ್ಕಳ, ಸ್ಪೆಲ್ಲಿಂಗ್ ಮಿಸ್ಟೇಕ್ಸು ಯಾರು ಇವ್ಯಾಲ್ಯೂಯೇಟ್ ಮಾಡ್ತಿರ್ತಾರಲ್ಲ ಅವ್ರಿಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡಲ್ಲ, ಆಯಿತಾ. ಆ್ಯಂಡ್ ನಿಮಗೆ ಮಾರ್ಕ್ಸ್ ಕೂಡ ಕಳ್ಕೊಳ್ಳೋ ಚಾನ್ಸಸ್ ಇರುತ್ತೆ. ನಿಮ್ಮ ಸೆಂಟೆನ್ಸ್ ಫ್ರೇಮಿಂಗು, ಸ್ಪೆಲ್ಲಿಂಗ್ ಮಿಸ್ಟೇಕ್ಸು, ಆಲ್ ಆಫ್ ದಿಸ್ ಮ್ಯಾಟರ್, ಎಸ್ಪೆಷಲಿ ಲ್ಯಾಂಗ್ವೇಜಸ್ಸಲ್ಲಿ. ಬಟ್ ಸೋಷಲ್ ಸೈನ್ಸಲ್ಲೂ ಇದು ಮ್ಯಾಟ್ರ್ ಆಗುತ್ತೆ ಮಕ್ಕಳ. ಸೊ ಪ್ಲೀಸ್ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ನ ಆದಷ್ಟು ಅವಾಯ್ಡ್ ಮಾಡಿ. ಇವಾಗಿಂದನೇ ಒಂದು ಪ್ರಾಕ್ಟೀಸ್ನ ಮಾಡ್ಕೊಂಬಂದರೆ ನೀವು ಈಸಿಯಾಗಿ ಅದನ್ನು ಅವಾಯ್ಡ್ ಮಾಡ್ಬೋದು, ಆಯಿತಾ. ಸೊ ನಾನು ನಿಮಗೆ ಒಂದಿಷ್ಟು ಟಿಪ್ಸ್ನ ನೀಡ್ತೇನೆ. ನಿಮಗೆ ಬೇಕು ಅಂದರೆ ಕೆಳಗಡೆ ಕರೆಕ್ಟ್ ಮ್ಯಾಮ್ ಅಂತ ಹಾಕಿ ಆ್ಯಂಡ್ ವಿ ವಿಲ್ ಸ್ಟಾರ್ಟ್ ಆಫ್ ವಿತ್ ದ ಕ್ಲಾಸ್. ಓಕೆ. ಸೊ ಮೊದಲನೇದಾಗಿ ಮಕ್ಕಳ, ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಒನ್, ಆಯಿತಾ. ಸೊ ಈ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕಿಂದ ಹಿಡನ್ ಮಾರ್ಕ್ ಸ್ಟೀಲರ್ ಅಂತ ನಾವು ಹೇಳ್ಬೋದು. ಸೊ ಏನಾಗುತ್ತೆ ಮಕ್ಕಳ, ಇವಾಗ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಮಾಡಿದಾಗ ಇಮಿಡಿಯೇಟಾಗಿ ಮಾರ್ಕ್ಸ್ ಹೊಟ್ಟೋಗುತ್ತೆ. ನಮಗೂ ಎಲ್ಲೂ ಗೊತ್ತೂ ಆಗಲ್ಲ. ಎಷ್ಟೊಂದು ಮಕ್ಕಳು ರಿವ್ಯಾಲ್ಗೆ ಹಾಕೋಕ್ಕಿಂತ ಮುಂಚೆ ನನಗೆ ಪೇಪರ್ ಕಳಿಸ್ತಾರೆ, ಮ್ಯಾಮ್ ಎಲ್ಲಿ ಮಾರ್ಕ್ ಹೋಗಿರ್ಬೋದು ನೋಡಿ, ನಾನು ಆನ್ಸರ್ ಕರೆಕ್ಟಾಗಿ ಬರ್ದಿದ್ದೀನಿ, ಆದರೂ 1 ಮಾರ್ಕ್ ಕಟ್ ಮಾಡಿದ್ದಾರೆ. ದಟ್ಸ್ ಬಿಕಾಸ್ ಆಫ್ ಯುವರ್ ಸ್ಪೆಲ್ಲಿಂಗ್ಸ್, ಆಯಿತಾ. ಇವಾಗ 2 ಸ್ಟೂಡೆಂಟ್ಸ್ ಹೂ ಆರ್ ಈಕ್ವಲಿ ಗುಡ್ ಅಟ್ ರೈಟಿಂಗ್ ಆನ್ಸರ್ಸ್. 1 ಮೇಕ್ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್, 1 ಡಸ್ ನಾಟ್ ಮೇಕ್ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್. ಇಲ್ಲೇನಾಗುತ್ತೆ, ಯಾರು ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡ್ತಿದ್ದಾರಲ್ಲ ಅವ್ರ ಅಂಕ ತುಂಬ ಬೇಗ ಕಡಿಮೆ ಆಗಿಬಿಡುತ್ತೆ. ಆ್ಯಂಡ್ ನಿಮಗೆ ಅರ್ಧರ್ಧ ಮಾರ್ಕು, 1 ಮಾರ್ಕು ಹೋಗಿ ಸುಮಾರು ಜಾಸ್ತಿ ಆಗಿಬಿಡುತ್ತೆ, ಆಯಿತಾ. ಸೊ ದ ಪ್ರಾಬ್ಲಮ್ ಇಲ್ಲೇನೆಂದರೆ, ನಿಮಗೆ ಸಾಕಷ್ಟು ಮಕ್ಕಳುಗಳಿಗೆ ಇಲ್ಲಿ ಆನ್ಸರ್ ಪರ್ಫೆಕ್ಟಾಗಿ ಗೊತ್ತಾಗುತ್ತೆ. ನಮ್ಮ ಚಾಟ್ ಬಾಕ್ಸಲ್ಲೂ ಹಾಕಿದಾಗ ಆನ್ಸರ್ ಪರ್ಫೆಕ್ಟಾಗಿ ಹೇಳ್ತೀರಾ, ಬಟ್ ಸ್ಪೆಲ್ಲಿಂಗ್ ಎರರ್ ಮಾಡ್ತೀರಾ. ದಟ್ ವಿಲ್ ಕಾಸ್ಟ್ ಯು ಅ ಲಾಟ್ ಆಫ್ ಮಾರ್ಕ್ಸ್, ಆಯಿತಾ. ಸೊ ಈವನ್ ನಾನು ಹೇಳ್ದಂಗೆ 1-2 ಅಂಕಗಳೇ ತುಂಬ ಸಿಗ್ನಿಫಿಕೆಂಟಾಗಿ ಡ್ರಾಪ್ ಮಾಡುತ್ತೆ ಯಾವುದರಲ್ಲಿ, ನಿಮ್ಮ ಫೈನಲ್ ಮಾರ್ಕ್ಸಲ್ಲಿ ಅಥವಾ ಸ್ಕೋರಲ್ಲಿ. ಓಕೆ, ಇವಾಗ ಸೊಲ್ಯೂಷನ್ ಏನು, ಆಯಿತಾ. ಸೊಲ್ಯೂಷನ್ ಏನಂದರೆ, ಈ ಒಂದು ಸ್ಪೆಲ್ಲಿಂಗ್ನ ಕರೆಕ್ಟಾಗಿ ಬರೆಯೋದು ನಿಮಗೆ ಏನೋ ದೇವರು ಕೊಟ್ಟಿರುವಂತಹ ವರ ಅಲ್ಲ, ಆರ್ ಟ್ಯಾಲೆಂಟ್ ಅಲ್ಲ. ಇಟ್ ಈಸ್ ಅ ಸ್ಕಿಲ್ ದಟ್ ಯು ನೀಡ್ ಟು ಪ್ರಾಕ್ಟೀಸ್. ಈ ಒಂದು ಸ್ಕಿಲ್ನ ನೀವು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಸೊ ಇವಾಗ ಸಾಕಷ್ಟು ಮಕ್ಕಳು ಹೇಳ್ತಾರೆ, ಮ್ಯಾಮ್ ನನಗೆ ಭಯ, ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಮಾಡ್ತೀನಿ. ಸೊ ನಿಮಗೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡ್ತೀನಿ ಅಂತ ಗೊತ್ತಿದೆಯಲ್ಲ, ದಟ್ ಈಸ್ ಯೋರ್ ಫಸ್ಟ್ ಸ್ಟೆಪ್. ಇವಾಗ ನೀವು ಅದನ್ನು ರಿಯಲೈಸ್ ಮಾಡ್ಕೊಂಡಿದ್ದ ನಂತರ ನಾನು ಹೇಳೋದನ್ನೆಲ್ಲ ಫಾಲೋ ಮಾಡಿದ್ರೆ ಹೆಲ್ಪ್ ಆಗುತ್ತೆ. ಸೊ ಇದೇ ರೀತಿಯಾಗಿ ನಾವು ಸಾಕಷ್ಟು ಕ್ಲಾಸಸ್ನ ಮಾಡ್ತಿದ್ದೀವಿ ಮಕ್ಕಳ. ಸೊ ನಿಮಗೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಬಗ್ಗೆ ಕ್ಲಾಸ್ ಬೇಕಿತ್ತು ಅಂದರೆ, ಇಫ್ ಯು ಆರ್ ರಿಯಲಿ ವಾಚಿಂಗ್ ಇಟ್ ಬಿಕಾಸ್ ಯು ವಾಂಟ್ ಟು ಚೇಂಜ್ ಯುವರ್ ಸೆಲ್ಫ್, ಈ ಒಂದು ಕ್ಲಾಸ್ಗೆ ಒಂದು ಲೈಕ್ನ ಕೊಡಿ ಆ್ಯಂಡ್ ಪರೀಕ್ಷೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಇಲ್ಲದೇ ನೀವು ಈ ಥರ ವೆರಿ ಇಂಪಾರ್ಟೆಂಟ್ ಟಿಪ್ಸ್ ಆ್ಯಂಡ್ ಕ್ಲಾಸಸ್ನ ಮಿಸ್ ಮಾಡಿಬಿಡ್ತೀರಾ, ಆಯಿತಾ. ಸೊ ಕರೆಕ್ಟಾಗಿರುವಂತಹ ಹ್ಯಾಬಿಟ್ಸ್ನ ಡೆವಲಪ್ ಮಾಡ್ಕೊಬೇಕು ಆ್ಯಂಡ್ ಅದರ ಜೊತೆಗೆ ನೀವೇನಾದರೂ ಮಾಸ್ಟರ್ ಮಾಡ್ಬೋದು. ಓಕೆ ಮಕ್ಕಳ. ಸೊ ಇವಾಗ ಮೊದಲನೇ ಸ್ಟೆಪ್ ಏನಾಗಿದೆ, ಅದು ಬ್ರೇಕ್ ದ ವರ್ಡ್ ಇಂಟು ಪಾರ್ಟ್ಸ್. ನಾನು 3 ಭಾಷೆಯಲ್ಲೂ ನಿಮಗೆ ಒಂದು ಎಕ್ಸಾಂಪಲ್ನ ನೀಡಿದ್ದೇನೆ, ಆಯಿತಾ. ಎಜುಕೇಷನಲ್ಲಿ ಎಡ್-ಯು-ಕೆ-ಶನ್, ಆಯಿತಾ. ಸೊ ನೀವು ಈ ಥರ ಪಾರ್ಟಾಗಿ ಮಾಡ್ಕೊಂಡು ಹೋದಾಗ ಮಕ್ಕಳ, ನಿಮಗೆ ಏನಾಗುತ್ತೆ, ಯು ವಿಲ್ ಅಂಡರ್ಸ್ಟ್ಯಾಂಡ್. ಇಲ್ಲಿ ಯಾಕೋ ಪೆನ್ ಕಲರ್ ಕಾಣ್ತಿಲ್ಲ, ಬಿಕಾಸ್ ಇಟ್ಸ್ ಆನ್ ಲೇಸರ್ ಪಾಯಿಂಟ್ ಅನ್ಸುತ್ತೆ. ಓಕೆ, ಒಂದು ಕೆಲಸ ಮಾಡೋಣ ಮಕ್ಕಳ, ನಾನು ಹಾಗೆ ಇಲ್ಲೇ ಬರ್ದಿರೋದನ್ನು ನಾನು ನಿಮಗೆ ತೋರಿಸ್ತೀನಿ ನೋಡಿ. ಇಲ್ಲಿ ಎಡುಕೇಷನ್ ಅಂತ ಇದ್ದಾಗ ನಾನು ಫಸ್ಟ್ ಎಡ್-ಯು-ಕೆ-ಶನ್, ಆಯಿತಾ. 4 ಸಿಲಿಬಲ್ ಪ್ರಕಾರ ಡಿವೈಡ್ ಮಾಡಿದ್ದೀನಿ ಇಲ್ಲಿ. ಎಡ್-ಇ-ಡಿ-ಎ-ಡ್-ಇ-ಡಿ. ಸೊ ನಿಮಗೆ ಇಂಗ್ಲೀಷಲ್ಲಿ ಬೇಸಿಕ್ ಅಂದರೆ ನಿಮಗೆ ಮ್ಯಾಮ್ ಇಷ್ಟು ಬೇಸಿಕ್ ಆಗಿರೋದು ಹೇಳ್ತಿದ್ದೀರಾ, ABCD ಅಲ್ಲ, ಅದು ಅ-ಬ-ಕ-ಡ ಬರುತ್ತೆ. ಫೋನಿಕ್ ಸಾಂಗ್ಸ್ ಅಂತ ಸಿಗುತ್ತೆ ನಿಮಗೆ, ಎಲ್ಲಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಫೋನಿಕ್ ಸಾಂಗ್ಸ್ನ ಕಲ್ತ್ಕೊಂಡ್ರೆ ನಿಮಗೆ ಆ ಒಂದು ಆಲ್ಫಬೆಟಿನ ಶಬ್ದ ಗೊತ್ತಾಗ್ಬಿಡುತ್ತೆ. ಎ ಅಂತ ಬಂದಿದ ತಕ್ಷಣ ಇ ಬರುತ್ತೆ, ಡ್ ಅಂತ ಬಂದಿದ ತಕ್ಷಣ ಡಿ ಬರುತ್ತೆ, ಯು ಉ ಅಂತ ಬರುತ್ತೆ, ದಟ್ ಈಸ್ ಯು, ಆಯಿತಾ. ಕೆ ಅಂತ ಬಂದಾಗ CA, ಶನ್ TION, ಆಯಿತಾ. ಸೊ ಎಜುಕೇಷನ್ನ ನೀವು ಆ ಥರ ಡಿವೈಡ್ ಮಾಡ್ಕೊಂಡು ಕಲಿಬೋದು. ಬಿಫೋರ್ ಯು ರೈಟ್ ಅ ಹಾರ್ಡ್ ಸ್ಪೆಲ್ಲಿಂಗ್, ಡಿವೈಡ್ ದ ವರ್ಡ್ ಇಂಟು ಪಾರ್ಟ್ಸ್. ಸೇಮ್ ಕನ್ನಡದಲ್ಲಿ ವಿದ್ಯಾರ್ಥಿ, ವಿ-ದ್ಯಾ-ಥಿ 3 ಸಿಲಿಬಲ್ ಇದೆ, ಆಯಿತಾ.
ಸೊ ಅದನ್ನ ಸ್ಮಾಲರ್ ಪೀಸಸ್ ಅಂಡ್ ಚಂಕ್ಸ್ ಅಲ್ಲಿ ಡಿವೈಡ್ ಮಾಡಿಕೊಂಡು ನೀವು ಮಾಡ್ಬೋದು ಆಯ್ತಾ. ವಿದ್ಯಾಲಯ್ ಆಯ್ತಾ, ವಿದ್ಯಾಲಯ. ಓಕೆ, ಸೊ ಇದೇ ರೀತಿಯಾಗಿ ನೀವು ಡಿವೈಡ್ ಮಾಡ್ಕೊಂಡು ಕಲ್ತ್ರೆ ತುಂಬಾ ಈಸಿ ಆಗುತ್ತೆ. ನೆಕ್ಸ್ಟ್ ಟೈಮ್ ಹಾರ್ಡ್ ವರ್ಡ್ ಬರೆದಾಗ ಟ್ರೈ ದಿಸ್ ಸ್ಟ್ರಾಟಜಿ ಮಕ್ಕಳ. ಓಕೆ, ಸೊ ನಿಮ್ಗಿದು ಇಷ್ಟ ಆಯ್ತು ಅಂದ್ರೆ ಎಸ್ ಮ್ಯಾಮ್ ಅಂತ ಕಾಮೆಂಟ್ ಮಾಡಿ ಆ್ಯಂಡ್ ಐ ವಿಲ್ ಡೆಫಿನೆಟ್ಲಿ ಸಿ ಇಟ್. ಎರಡನೇ ಸ್ಟೆಪ್ಪು ಮಕ್ಕಳ. ಸೊ ಇವಾಗ ನೀವು ಒಂದು ಹಾರ್ಡ್ ವರ್ಡ್ ಇದೆ, ನೀವು ಬ್ರೇಕ್ ಮಾಡಿ ಬರೆದ್ರೂ ಕೂಡ ಇನ್ನ ಮಿಸ್ಟೇಕ್ಸ್ ಮಾಡ್ತಿದ್ದೀರಾ. ಆ ಸಿಚುಯೇಷನ್ ಅಲ್ಲಿ ಏನ್ ಮಾಡ್ತೀರಾ ಮಕ್ಕಳ, ನೀವು ಮೊದಲನೇದಾಗಿ ವರ್ಡ್ನ ನೋಡ್ತೀರಾ, ಲುಕ್ ಅಟ್ ದ ವರ್ಡ್. ಓಕೆ, ದೆನ್ ಯು ವಿಲ್ ಸೇ ದ ವರ್ಡ್. ಓಕೆ, ಫಾರ್ ಎಕ್ಸಾಂಪಲ್ ಲೆಟ್ಸ್ ಟೇಕ್ ದಿಸ್ ವರ್ಡ್ ರೈಟ್. ಓಕೆ, ರೈಟ್ ಅನ್ನ ತಗೊಳ್ಳೋಣ, ಚೆಕ್ ಅಂತ ತಗೊಳ್ಳೋಣ ಆಯ್ತಾ. ಸೊ ನಿಮಗೆ ಯಾವ ವರ್ಡ್ ಹಾರ್ಡ್ ಅನ್ಸುತ್ತೆ ಅಂತ ಕೆಳಗೆ ಹಾಕಿ, ಐ ವಿಲ್ ಲುಕ್ ಎಟ್ ಇಟ್ ಆಸ್ ವೆಲ್ ಆಯ್ತಾ. ಮೊದಲನೇದಾಗಿ ಸಿ ದ ವರ್ಡ್ ಆಯ್ತಾ. ಇವಾಗ ನೀವು ರೈಟ್ ಅನ್ನೋ ಪದನ RIGHT ಅಂತ ಬರ್ದ್ಬಿಟ್ಟಿದ್ದೀರಾ, ಚೆಕ್ ಅನ್ನೋದನ್ನ CHCK ಅಂತ ಬರ್ದ್ಬಿಟ್ಟಿದ್ದೀರಾ ಆಯ್ತಾ. ಸೊ ಇವಾಗ ಕರೆಕ್ಟ್ ಆಗಿರುವಂತಹ ಪದ ಏನಿದೆ ಆ ಪದವನ್ನ ನೋಡಿ, ಫಸ್ಟ್ ಕಣ್ತುಂಬ ನೋಡಿ ಆಯ್ತಾ. ಆಮೇಲೆ ಹೇಳಿ ಚೆಕ್ ಚೆಕ್ ಅಂತ 3 ಸತಿ ಹೇಳಿ. ಆಮೇಲೆ ಕವರ್, ಬುಕ್ನ ಮುಚ್ಚಿ, ಬುಕ್ನ ಮುಚ್ಚಿಬಿಟ್ಟು ಅದೇ ಒಂದು ಪದನ ಬರೀರಿ ಆಯ್ತಾ. ರೈಟ್ ದಟ್ ವರ್ಡ್. ಓಕೆ, ಆ್ಯಂಡ್ ದೆನ್ ಚೆಕ್ ಇಟ್ ಅಗೇನ್ ಆಯ್ತಾ. ಸೊ ಫಾರ್ ಎಕ್ಸಾಂಪಲ್ ಲೆಟ್ಸ್ ಟೇಕ್ ಡಿಸಿಷನ್ ಆಸ್ ದ ವರ್ಡ್. ನೀವು ಡಿಸಿಷನ್ ಸ್ಪೆಲ್ಲಿಂಗ್ ತಪ್ಪಾಗಿ ಬರೆದ್ಬಿಟ್ಟಿದ್ದೀರಾ. ಓಕೆ, ಸೊ ಮೊದಲನೇದಾಗಿ ಏನು ಮಾಡ್ತೀರಾ, ಕರೆಕ್ಟ್ ಸ್ಪೆಲ್ಲಿಂಗ್ನ ಕಣ್ತುಂಬ ನೋಡಿ, ಒಂದು 10 ಸೆಕೆಂಡ್ ನೋಡಿ. ಆಮೇಲೆ ಹೇಳಿ, ನೋಡ್ತಾ ನೋಡ್ತಾ ಹೇಳಿ. ಆಮೇಲೆ ಬುಕ್ ಮುಚ್ಚಿಬಿಟ್ಟು ಅದನ್ನೇ ಇನ್ನೊಂದು ಕಡೆ ಬರೀರಿ. ಓಕೆ, ಬರೆದ್ಬಿಟ್ಟು ಕರೆಕ್ಟಾಗಿ ಬರ್ದಿದ್ದೀರಾ ಅಂತ ಚೆಕ್ ಮಾಡಿ. ದಿಸ್ ವಿಲ್ ಗೋ ಟು ಯುವರ್ ಲಾಂಗ್ ಟರ್ಮ್ ಮೆಮೊರಿ. ಬೆಸ್ಟ್ ವೇ ಟು ರಿಮೆಂಬರ್ ಅ ಸ್ಪೆಲ್ಲಿಂಗ್ ಎರರ್ ಆಯ್ತಾ, ಆ್ಯಂಡ್ ರೈಟ್ ಸ್ಪೆಲ್ಲಿಂಗ್. ಓಕೆ, ಸೊ ನೆಕ್ಸ್ಟ್ ನೋಡೋಣ. 3ನೇ ಟಿಪ್ ಏನಂದ್ರೆ, ಒಂದು ಮಿಸ್ಟೇಕ್ ಬುಕ್ನ ಇಟ್ಕೊಳ್ಳಿ. ಮಿಸ್ಟೇಕ್ ಬುಕ್ನ ಇಟ್ಕೊಳ್ಳೋದು ಬಹಳ ಬಹಳ ಇಂಪಾರ್ಟೆಂಟ್ ಮಕ್ಕಳ. ಸೊ ಏನು ಮಾಡ್ತೀರಾ, ಯುವರ್ ಸ್ಪೆಲ್ಲಿಂಗ್ ಏನಿದೆ, ಯುವರ್ ಪರ್ಸ್ನಲ್ ಸ್ಪೆಲ್ಲಿಂಗ್ ಕರೆಕ್ಷನ್ ಜರ್ನಲ್ ಥರ ಇಟ್ಕೊಳ್ಳಿ. ಒಂದೊಂದು ಸಬ್ಜೆಕ್ಟ್ಗೂ ಒಂದೊಂದು ನೋಟ್ಬುಕ್ ಇಟ್ಕೊಳ್ಳಿ, ಅಥವಾ ಒಂದೇ, ದಟ್ ಡಿಪೆಂಡ್ಸ್ ಆನ್ ಯು. ಸೊ ಈ ಬುಕ್ಕಲ್ಲಿ ನೀವು ಹೆಂಗೆ ರೆಕಾರ್ಡ್ನ ಮೇಂಟೈನ್ ಮಾಡ್ತೀರಾ ನೋಡೋಣ ಆಯ್ತಾ. ಸೊ ನೀವೇನು ಮಾಡ್ತೀರಾ, ಎವ್ರಿ ಟೈಮ್ ಯು ಸ್ಪೆಲ್ ಅ ವರ್ಡ್ ರಾಂಗ್, ರೈಟ್ ಇಟ್ ಇನ್ ಯೋರ್ ನೋಟ್ಬುಕ್ ಆಯ್ತಾ. ಫಸ್ಟು ಯಾವ ರೀತಿಯಾದ ಸ್ಪೆಲ್ಲಿಂಗ್ನ ನೀವು ಬರೆದಿದ್ರಿ ರಾಂಗ್ ಇದನ್ನ ಬರೆದ್ಬಿಟ್ಟು ಒಂದು ಲೈನ್ ಡ್ರಾ ಮಾಡಿಬಿಟ್ಟು ಈ ಥರ ಕರೆಕ್ಟ್ ಆನ್ಸರ್ನ ಬರೀರಿ. ಐ ವಿಲ್ ಶೋ ಯು ಆನ್ ಎಕ್ಸಾಂಪಲ್. ಸೊ ಈ ಕರೆಕ್ಟ್ ಸ್ಪೆಲ್ಲಿಂಗ್ನ 3 ಟೈಮ್ಸ್ ಬರೀರಿ ಇನ್ ದ ರೋ. ದಿಸ್ ವಿಲ್ ಹೆಲ್ಪ್ ಯು ಮೆಮೊರೈಸ್ ದ ಸ್ಪೆಲ್ಲಿಂಗ್ ಆಲ್ಸೋ ಆಯ್ತಾ. ಆ್ಯಂಡ್ ನಿಮ್ಮ ಮೆಮೊರಿನ ರೀಇನ್ಫೋರ್ಸ್ ಮಾಡುತ್ತೆ. ಅಂದರೆ ಓ ಇದೇ ಕರೆಕ್ಟು ಅದು ತಪ್ಪಿತ್ತು ಆ ಥರ ನಾನು ಬರಿಬಾರ್ದು ಅಂತ ನಿನ್ನ ತಲೆಯಲ್ಲಿ ಒಂದು ರೀತಿಯಾದ ಕರೆಕ್ಷನ್ ಆಗುತ್ತೆ. ಎವ್ರಿ ನೈಟ್ ಮಲ್ಗೋಕ್ಕಿಂತ ಮುಂಚೆ ಈ ನೋಟ್ಬುಕ್ನ ನೋಡಿಕೊಂಡು ಈ ಸ್ಪೆಲ್ಲಿಂಗ್ನ ಕಲ್ತ್ಕೊಂಡು ಮಲ್ಗು ಆಯ್ತಾ. 5 ಮಿನಿಟ್ಸ್ ಕಲಿ ಮಲ್ಗೋಕ್ಕಿಂತ ಮುಂಚೆ. ದಟ್ ಈಸ್ ರಿಯಲಿ ಹೆಲ್ಪ್ಫುಲ್ ಆಯ್ತಾ. ಇವಾಗ ನೋಡೋಣ, ನಿಮ್ಮ ನೋಟ್ಬುಕ್ಕು ಈ ಥರ ಕಾಣಬೇಕು. ಇಂಗ್ಲೀಷ್ಗೆ, ಕನ್ನಡಗೆ, ಹಿಂದಿಗೆ, ಸೋಷಲ್ಗೆ, ಮ್ಯಾಥ್ ಸಪ್ರೇಟಾಗಿ ಇಟ್ಕೊಳ್ಳಿ ಆಯ್ತಾ. ಸೊ ಇಲ್ಲಿ ರಿಸೀವ್ ಸ್ಪೆಲ್ಲಿಂಗ್ ತಪ್ಪು, ಇದು ಕರೆಕ್ಟ್ ಸ್ಪೆಲ್ಲಿಂಗು. ಸೊ ಈ ಥರ ರಾಂಗು ರೈಟ್ ಅಂತ ಹಾಕೊಂಡು ಮಾಡ್ಕೊಳ್ಳಿ. ಯು ಡೋಂಟ್ ಹ್ಯಾವ್ ಟು ಪುಟ್ ಇಟ್ ಇಫ್ ಯು ನೋ ವಿಚ್ ಇಸ್ ರಾಂಗ್ ಆ್ಯಂಡ್ ವಿಚ್ ಇಸ್ ರೈಟ್. ಅಕರ್ಡ್ ತಪ್ಪಿರೋದು ಅಕರ್ಡ್, ಬಿಲೀವ್. ವಿದ್ಯಾರ್ಥಿ ಆಯ್ತಾ. ಸೊ ನೀವು ಏನು ತಪ್ಪು ಮಾಡಿದ್ದೀರಾ ಅಂತಲೂ ರಿಜಿಸ್ಟರ್ ಮಾಡ್ಕೊಳ್ಳಿ ಆಯ್ತಾ. RECIEVE ಎಲ್ಲ ಇಲ್ಲೇನಾಗಿದೆ, ಐ ಮತ್ತು ಇನ ಇಂಟರ್ಚೇಂಜ್ ಮಾಡಿಬಿಟ್ಟಿದ್ದೀರಾ. ಸೊ ದೆನ್ ಯು ವಿಲ್ ಬಿ ಏಬಲ್ ಟು ರಿಮೆಂಬರ್ ವಾಟ್ ದ ಮಿಸ್ಟೇಕ್ ವಾಸ್ ಆ್ಯಂಡ್ ವಾಟ್ ಇಸ್ ದ ರೈಟ್ ಆನ್ಸರ್. ಹಿಂಗೇನೆ ವಿದ್ಯಾರ್ಥಿ ನೋಡಿ, ಇದು ದೊಡ್ಡ ಅಕ್ಷರ ಬರಬೇಕಿತ್ತು, ಬಟ್ ಇಲ್ಲೇನಾಗಿದೆ ನೀವು ಸ್ಮಾಲ್ ಇದನ್ನ ಬರೆದಿದ್ದೀರಾ ದಾದು. ಓಕೆ, ಸೊ ಪೇ ಅಟೆನ್ಷನ್ ಟು ಯುವರ್ ಮಿಸ್ಟೇಕ್ಸ್ ಆಯ್ತಾ. ಆ್ಯಂಡ್ ರೀಕಲೆಕ್ಟ್ ಎವ್ರಿ ಸಿಂಗಲ್ ನೈಟ್. ಇಲ್ಲಿ ನಾ ಹಾಕೋವಾಗ ಮಿಸ್ಟೇಕ್ ಮಾಡಿಬಿಟ್ಟಿದ್ದೀನಿ, ಬಟ್ ಯು ಅಂಡರ್ಸ್ಟುಡ್ ವಾಟ್ ಐ ಆಮ್ ಟ್ರೈಂಗ್ ಟು ಸೇ ಆಯ್ತಾ. ನೆಕ್ಸ್ಟ್ ಟಿಪ್ ಏನಂದರೆ, ಫೈನಲ್ 5 ಮಿನಿಟ್ ಎಕ್ಸಾಮ್ ಚೆಕ್. ಇದೆಲ್ಲ ನಾನು ಇವಾಗ ತನಕ ಹೇಳಿರೋ ಸ್ಟ್ರಾಟಜಿ ಎಲ್ಲ ನೀವು ಮನೇಲೇ ಕೂತ್ಕೊಂಡು ಮಾಡೋದು. ಓಕೆ, ಬಟ್ ನೀವು ಎಕ್ಸಾಮ್ ಹಾಲಲ್ಲೂ ಕೂತ್ಕೊಂಡು ಚೆಕ್ಸ್ನ ಮಾಡ್ಬೋದು ಆಯ್ತಾ. ಲಾಸ್ಟ್ 5 ಮಿನಿಟ್ಸ್ ಸ್ಪೆಲ್ಲಿಂಗ್ಸ್ಗೋಸ್ಕರ ಇಟ್ಕೊಳ್ಳಿ. ನೀವೇನೇನು ವರ್ಡ್ಸ್ನ ಅಂಡರ್ಲೈನ್ ಮಾಡಿದ್ದೀರಾ ಅದನ್ನು ರಿವ್ಯೂ ಮಾಡಿ. ಆ್ಯಂಡ್ ಫುಲ್ ಒಂದ್ಸತಿ ಪೇಪರ್ನ ಓದಿದ್ರೆ 3 to 5 ಮಿನಿಟ್ಸ್ ನಿಮ್ಗೆ ಅಲ್ಲಿ ಏನೇನು ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಕಾಣುತ್ತೆ ನೀವಲ್ಲೇ ಚೆಕ್ ಮಾಡಿಬಿಟ್ಟು ಯು ಕ್ಯಾನ್ ಫೈನಲಿ ಫಿಕ್ಸ್ ಇಟ್ ದೇರ್ ಆಯ್ತಾ. ಸ್ಪೆಲ್ಲಿಂಗಿಗೋಸ್ಕರ 5 ಮಿನಿಟ್ಸ್ ಇಟ್ಟಿರಿ. ನಿಮಗೆ ಗೊತ್ತಿದ್ರೆ ನೀವು ಮಿಸ್ಟೇಕ್ ಮಾಡ್ತೀರಾ ಅಂತ, ಯು ಶುಡಂಟ್ ಬಿ ರಿಪೀಟಿಂಗ್ ದ ಸೇಮ್. ಸೊ ನಾನು ಇವಾಗ ತನಕ ಹೇಳಿರುವಂತಹ ಪ್ರತಿ ಒಂದು
ಇದನ್ನ ಮಾಡ್ಕೊಂಡ್ರೆ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ನಿಮಗೆ ತುಂಬ ವರ್ಸ್ಟ್ ಆಗಿದ್ದೀರಾ ಸ್ಪೆಲ್ಲಿಂಗಲ್ಲಿ ಅಂದರೆ ಕನ್ನಡ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ಹಿಂದಿ ಆಗಿರ್ಬೋದು, ದಿಸ್ ಈಸ್ ಸಮಥಿಂಗ್ ದಟ್ ಯು ಕ್ಯಾನ್ ಡೂ ಎವ್ರಿ ಡೇ. ಡೈಲಿ 10 ಹಾರ್ಡ್ ವರ್ಡ್ಸ್ನ ನೋಡ್ಕೊಳ್ಳಿ ಆಯಿತಾ. 10 ವರ್ಡ್ಸ್ನ ಪ್ರಾಕ್ಟೀಸ್ ಮಾಡಿ. ನಾನು ಹೇಳಿದ್ನಲ್ಲ ನೋಟ್ಬುಕ್ಕು, ಅದನ್ನು ಕೂಡ ಮೇಂಟೈನ್ ಮಾಡ್ಬೋದು. ಆರ್ ಯು ಕ್ಯಾನ್ ಡೂ ದ ಪ್ರೀವಿಯಸ್ ಸ್ಟ್ರಾಟಜಿ ಆಲ್ಸೋ ವೆರ್ ಯು ಲುಕ್, ಯು ಸೇ, ಯು ಕ್ಲೋಸ್, ಯು ರೈಟ್ ಆ್ಯಂಡ್ ದೆನ್ ಚೆಕ್, ರೈಟ್. ಸೊ ಈ ವಿಡಿಯೋ ಅವೈಲೇಬಲ್ ಇರುತ್ತೆ. ಯು ಕ್ಯಾನ್ ಕಮ್ ಬ್ಯಾಕ್ ಆ್ಯಂಡ್ ಯು ಡೂ ಇಟ್ ಆಸ್ ವೆಲ್. ಯೂಸ್ ಯೋರ್ ನೋಟ್ಬುಕ್, ಆಲ್ವೇಸ್ ರೈಟ್ ಬೈ ಹ್ಯಾಂಡ್ ಆಯಿತಾ. ಕೈಯಲ್ಲಿ ಬರೀರಿ. ರೈಟಿಂಗ್ ಏನಿದೆ ನಿಮ್ಮ ತಲೆನ ಓಡಿಸುತ್ತೆ. ಡೋಂಟ್ ಟೈಪ್ ಇಟ್ ಆನ್ ಯುವರ್ ಫೋನ್, ಯು ವಿಲ್ ನಾಟ್ ರಿಮೆಂಬರ್ ಇಟ್. ಬುಕ್ಕಲ್ಲಿ ಬರೀರಿ, ದ್ಯಾಟ್ ವಿಲ್ ರಿಯಲಿ ಹೆಲ್ಪ್ ಆಯಿತಾ. ಟ್ರ್ಯಾಕ್ ಪ್ರೋಗ್ರೆಸ್. ಆಫ್ಟರ್ 7 days ಮನೇಲಿ ಡಿಕ್ಟೇಷನ್ ಕೊಡೋಕ್ಕೆ ಹೇಳಿ. ಮ್ಯಾಮ್ ನಾನು 10th ಸ್ಟ್ಯಾಂಡರ್ಡ್ ಡಿಕ್ಟೇಷನ್ ಯಾರು ಕೊಡ್ತಾರೆ ಮ್ಯಾಮ್? ಇಲ್ಲ, ಕೊಡ್ಲಿ, ನಿಮಗೆ ಹೆಲ್ಪ್ ಆಗುತ್ತದು ಆಯಿತಾ. ನಾ ಹೇಳ್ದಂಗೆ ಈ ಥರ ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಸಾಕಷ್ಟು ಅಂಕಗಳು ನೀವು ಕಳ್ಕೊಂಡ್ಬಿಡ್ತೀರಾ. ರಿಮೆಂಬರ್ ಅಲ್ಲ, ನಮ್ಮ ಗೋಲ್ 625 ಔಟ್ ಆಫ್ 625, ರೈಟ್. ಸೊ ಯು ಶುಡ್ ಬಿ ಪರ್ಫೆಕ್ಟ್ ಟು ಗೆಟ್ ದ್ಯಾಟ್. ಆ್ಯಂಡ್ ವಿ ಆರ್ ಹಿಯರ್ ವಿತ್ ಯು, ದಟ್ಸ್ ವೈ ಐ ಮೇಕಿಂಗ್ ದಿಸ್ ವಿಡಿಯೋ ಫಾರ್ ಯು. ಓಕೆ ಮಕ್ಕಳ. ಸೊ ಇದ್ರ ಜೊತೆಗೆ ಇವತ್ತಾದ್ಮೇಲೆ ನೀವು ಯಾರು ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಅಂತ ಹೇಳಬಾರ್ದು. ಮೇಕ್ ಶ್ಯೂರ್ ಯು ಫಾಲೋ ದಿ ಸ್ಟ್ರಾಟಜೀಸ್ ಆ್ಯಂಡ್ ಫಿಕ್ಸ್ ಯೋರ್ ಸ್ಪೆಲ್ಲಿಂಗ್ಸ್. ನಿಮಗೆ ಈ ವಿಡಿಯೋಲಿ ಇಷ್ಟ ಆಯಿತು ಅಂದರೆ ಒಂದು ಕರೆಕ್ಟ್ ಸ್ಪೆಲ್ಲಿಂಗ್, ನೀವು ಯಾವ್ದು ಹಾರ್ಡ್ ವರ್ಡ್ ಇತ್ತೋ ಕರೆಕ್ಟ್ ಸ್ಪೆಲ್ಲಿಂಗ್ನ ಹಾಕ್ಬಿಟ್ಟು ಯಾವ ಸ್ಟ್ರಾಟಜಿ ಯೂಸ್ ಮಾಡಿದ್ರೆ ಕರೆಕ್ಟ್ ಸ್ಪೆಲ್ಲಿಂಗ್ ಬರೆಯೋದಕ್ಕೆ ಅದನ್ನು ಕಾಮೆಂಟ್ ಮಾಡಿ. ಆ್ಯಂಡ್ ಇದೇ ರೀತಿಯಾದ ಕ್ಲಾಸಸ್ಗೋಸ್ಕರ ನೀವೇನು ಮಾಡಬೇಕು, ನಮ್ಮ ಪರೀಕ್ಷೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗೋದನ್ನು ಮರಿಬೇಡಿ. ಅಲ್ಲಿ ನಾವೆಲ್ಲ ಅಪ್ಡೇಟ್ಸ್ನ ಕೊಡ್ತೀವಿ ಅಂತ ಹೇಳ್ತಾ ಟಾಟಾ, ಬಾಯ್ ಬಾಯ್.